ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ಹೆಸರುಬೇಳೆ ಗಸಗಸೆ ಪಾಯಸ ತೋರಿಸ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಈ ಪಾಯಸನ ಮಾಡ್ಕೊಂಡ್ರೆ ತುಂಬ ತಂಪಾಗಿರುತ್ತೆ. ಗಸಗಸೆ ಮತ್ತು ಹೆಸರುಬೇಳೆ ಎರಡೂ ಕೂಡ ತಂಪಾಗಿರೋದ್ರಿಂದ ಬಾಡಿ ಹೀಟನ್ನು ಕಮ್ಮಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಕುಕ್ಕರಲ್ಲಿ 1 ಲೋಟ ಹೆಸರುಬೇಳೆ ಹಾಕಿಬಿಟ್ಟು ಫಸ್ಟಿಗೆ ತೊಳ್ಕೊಂಡಿದ್ದೀನಿ. ಹೆಸರುಬೇಳೆ ಎಲ್ಲ ತೊಳ್ಕೊಂಡಾದಮೇಲೆ ಹೆಸರುಬೇಳೆ ಮುಳುಗೋ ಅಷ್ಟು ಮಾತ್ರ ನಾನು ನೀರು ಹಾಕಿರೋದು, ಜಾಸ್ತಿ ನೀರು ಹಾಕಬೇಡಿ. ಹಾಕ್ಬಿಟ್ಟು 2 ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ. 2 ವಿಷಲ್ ಮಾಡಿಸಿದ್ರೆ ಸಾಕು, ಜಾಸ್ತಿ ಏನು ಮಾಡಿಸೋದು ಬೇಡ. ವಿಷಲ್ ಆಗೋ ಅಷ್ಟರಲ್ಲಿ ನಾನು ಒಣ ಕೊಬ್ಬರಿ ಇರುತ್ತಲ್ವ, ಒಣ ಕೊಬ್ಬರಿನ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಈ ಥರ ನಾನು ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿನ ಹಾಕಿಬಿಟ್ಟು ಫಸ್ಟ್ ಒಂದು ಟೈಮು ಮಿಕ್ಸಿ ಮಾಡ್ಕೊಂಡಾದಮೇಲೆ 1 ಚಮಚ ಗಸಗಸೆ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ತರಿ ಇದ್ದರೂ ನಡೆಯುತ್ತೆ. ಇವಾಗ ವಿಷಲ್ ಬಿಟ್ಟಿರುತ್ತಲ್ವ ಹೆಸರುಬೇಳೆನ ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಬೇಡ, ಕುಡಿಬೇಕಾದ್ರೆ ಹೆಸರುಬೇಳೆ ಸಿಕ್ಕರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಲೋಟ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದರೆ 1.5 ಲೋಟ ಬೆಲ್ಲ ಹಾಕ್ಕೊಳ್ಬೋದು. ಆಮೇಲೆ ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿದ್ನಲ್ವ ಗಸಗಸೆ ಮತ್ತು ಕೊಬ್ಬರಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಏಲಕ್ಕಿ ಪುಡಿ ಇಲ್ಲ ಅಂದರೆ ಕಾಯಿ ಮತ್ತು ಗಸಗಸೆ ರುಬ್ಬೇಕಾದ್ರೆ 1 ಏಲಕ್ಕಿ ಹಾಕಿಬಿಟ್ಟು ರುಬ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿ ಇರೋದ್ರಿಂದ ನಮ್ಮ ಮನೇಲಿ ನಾನು ಪಾಯಸ ಎಲ್ಲ ಕುದಿಬೇಕಾದ್ರೆ ಏಲಕ್ಕಿ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಯಸ ಕುದೀತಾ ಇರಬೇಕಾದ್ರೆ ಒಂದು ತಟ್ಕದಲ್ಲಿ ನಾನು 2ರಿಂದ 3 ಚಮಚ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿ ಹುರಿದ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ತುಪ್ಪದ ಫ್ಲೇವರ್ ಕೂಡ ಇರುತ್ತೆ. ನೀವು ಹೆಸರುಬೇಳೆ ಬೇಯಿಸ್ಬೇಕಾದ್ರೆ ಬೇಕಾದರೂ ತುಪ್ಪ ಹಾಕಿಬಿಟ್ಟು ಬೇಯಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ ಥರನೂ ಈ ಥರ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.